ಹಸ್ತಕರಣಕ್ಕೆ ಬಹಳ ದೊಡ್ಡ ಸಾಕ್ಷಿ. ಆ ಕಾರಣಕ್ಕೆ ಬಹುಶಃ ಮಡಿಕೇರಿ ಗೋಪಾಲ್ ಅವರು ವಿಭಿನ್ನವಾಗಿ ವಿಶಿಷ್ಟವಾಗಿ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವ ಇರುವ ನಾಯಕರಾಗಿ ಇವತ್ತು ಕೂಡ ಮೈಸೂರಲ್ಲಿ ಕಂಡುಕೊಳ್ತಿದ್ದಾರೆ ಎಂದರೆ ನಿಜಕ್ಕೂ ಅದು ನಮ್ಮೆಲ್ಲರ ಮೈಸೂರಿಗರ ಹೆಮ್ಮೆ. ನಿಮ್ಮ ಜೋರು ಚಪ್ಪಾಳೆ ಬರಲಿ. ಬಂಧುಗಳೇ, ಮಡಿಕೇರಿ ಗೋಪಾಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡಕ್ಕಷ್ಟೇ ಸೀಮಿತವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿ ಫ್ಯಾಮಿಲಿ ಪ್ಲಾನಿಂಗ್ ಆಫ್ ಇಂಡಿಯಾ ಸಂಸ್ಥೆಯ ಮೈಸೂರು ಘಟಕದ ಅಧ್ಯಕ್ಷರಾಗಿ ಸಾಕಷ್ಟು ಜನಪರ ಕಾರ್ಯಗಳನ್ನು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿ ಪ್ರಶಸ್ತಿಗಳನ್ನು ಪಡ್ಕೊಂಡಂತವರು. ಶಿಕ್ಷಣ ಕ್ಷೇತ್ರದಲ್ಲಿ ಉದಯಗಿರಿಯ ಸರ್ಕಾರಿ ಶಾಲೆಯ SDMC ಸಮಿತಿಯ ಅಧ್ಯಕ್ಷರಾಗಿ ಆ ಶಾಲೆಯ ಏಳಿಗೆಗಿರುವಂತವರು. ಅದರ ಆಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತೆಕ್ಕೆಗೆ ಬಂದ ನಂತರ ಸಾಕಷ್ಟು ಉದಯೋನ್ಮುಖ ಕಥೆಗಾರರನ್ನ, ಕವಿಗಳನ್ನ, ಸಾಹಿತಿಗಳಿಗೆ ಒತ್ತಾಸೆಯಾಗಿ ನಿಂತಂತವರು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ 2,000 ಇದ್ದಂತಹ ಸದಸ್ಯರ ಸಂಖ್ಯೆಯನ್ನ 10,000ಕ್ಕೂ ಹೆಚ್ಚು ಜಿಲ್ಲೆಯಲ್ಲಿ ಏರಿಸಿದಂತವರ ಮೂಲಕ ನಿಜವಾದಂತ ಒಂದು ಕನ್ನಡಿಗರಾಗಿ, ಕನ್ನಡದ ಈ ಮಣ್ಣಿನ ಮಗನಾಗಿ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ. ಅದಕ್ಕೆ ಶ್ಲಾಘನೀಯತೆ ನಾನು ಬರೀ ಮಾತನ್ನ ಹೇಳ್ತಿದ್ದೇನೆ. ಈ ಒಂದು ಕಾರಣಕ್ಕೆ 2024ರಲ್ಲಿ ಕರ್ನಾಟಕ ಸರ್ಕಾರ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರಕ್ಕೆ ಮಡಿಕೇರಿ ಗೋಪಾಲ್ ಅವರನ್ನು ಆಯ್ಕೆ ಮಾಡಿತು. ತಮಗೆ ಮಾಹಿತಿ ಇರಲಿ, ಆ ಪ್ರಶಸ್ತಿಗೆ 2024ರಲ್ಲಿ 100 ಜನ ಸಮಾಜ ಸೇವಕರಿರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ರಂಗಭೂಮಿ ಇರ್ಬೋದು, ಸಿನಿಮಾ ಇರ್ಬೋದು, ಇತರ ಎಲ್ಲ ಕ್ಷೇತ್ರಗಳ ಸಾಧಕರನ್ನ 100 ಜನ ಸಾಧಕರನ್ನ ಆಯ್ಕೆ ಮಾಡಿಕೊಳ್ಳಾಗ್ತು. 50 ಜನ ಪುರುಷರು, 50 ಮಂದಿ ಮಹಿಳೆಯರನ್ನ ಆಯ್ಕೆ ಮಾಡಿತು. ಕರ್ನಾಟಕ ರಾಜ್ಯದಲ್ಲಿ ಆಯ್ಕೆ ಮಾಡುವಂತ 50 ಮಂದಿಯಲ್ಲಿ ನಮ್ಮ ಮಡಿಕೇರಿ ಗೋಪಾಲ್ ಅವರು ಕೂಡ ಒಬ್ಬರುವಂತದ್ದು, ಅದು ನಮ್ಮ ಮೈಸೂರಿಗೆ ದೊಡ್ಡ ಹೆಮ್ಮೆ, ಕಿರೀಟದಲ್ಲಿ ಅನುಭವಿಸಿಕೊಳ್ತಾರೆ. ಬಹುಶಃ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿದ್ದಂತ ನಮ್ಮ ಮೈಸೂರಿನವರಾದಂತ ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸೌಧದ ಮುಂದೆ ಮಡಿಕೇರಿ ಗೋಪಾಲ್ ಅವರಿಗೆ ಇವತ್ತು ಸುವರ್ಣ ಕರ್ನಾಟಕ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ರು. ನನಗೂ ಒಂದು ಆಸೆ ಇತ್ತು, ಮಾನ್ಯ ಯಾವತ್ತೂ ನಮ್ಮ ಮೈಸೂರಿಗರಿಗೆ ಮುಖ್ಯಮಂತ್ರಿಗಳಿಂದ ನಾವೆಲ್ಲ ಭಾವಿಸುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನೇ ಪ್ರೀತಿಯಿಂದ ಆಹ್ವಾನಿಸಿ ನಮ್ಮ ಮೈಸೂರಿನ ಎಲ್ಲ ವರ್ಗದ ಜನರ ಸಮ್ಮುಖದಲ್ಲಿ ಮಡಿಕೇರಿ ಗೋಪಾಲ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಬೇಕು ಅಂತೇಳಿ ಸುಮಾರು 2-3 ತಿಂಗಳು ಅವರ ದಿನಾಂಕಕ್ಕಾಗಿ ಕಾದು, ಆದರೆ ಸಮಯ ಸಂದರ್ಭ ಹೊಂದಾಣಿಕೆ ಆಗಲಿಲ್ಲ. ಅಷ್ಟಾದರೂ ನಮಗೆ ಮಾನ್ಯ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲಷ್ಟು ಗೌರವ ಕಡಿಮೆ ಇಲ್ಲ. ಅವರ ಕಾಣಿಕೆ ಸಾಧನೆ ಈ ನಾಡಿಗೆ ದೊಡ್ಡದು. ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣ ಬರಲಾಗಿದ್ರು. ಅವರನ್ನು ಅತ್ಯಂತ ಪ್ರೀತಿಯಿಂದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮೂಲಕ ಅವರಿಗೆ ನೆನ್ಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಬಂಧುಗಳೇ, ಈ ಒಂದು ಇಂಥ ಒಂದು ಮಹತ್ವದ ಈ ಕಾರ್ಯಕ್ರಮ ಮೈಸೂರಿನ ಸಾಹಿತ್ಯ ಸಂಸ್ಕೃತಿಯನ್ನ ಪ್ರೀತಿಸುವಂತ ಎಲ್ಲ ಜನರ, ಎಲ್ಲ ಪ್ರತಿಭಾನ್ವಿತರ, ವಿದ್ವಾಂಸರ, ವಿದ್ವಜ್ಜನರ ಸಮ್ಮುಖದಲ್ಲಿ ಆಗಬೇಕು ಅನ್ನುವಂತ ನಮ್ಮ ಅಭಿಲಾಷೆ ಇತ್ತು. ಇಂಥ ಒಂದು ಅಭಿಲಾಷೆಗೆ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೊಳ್ಬೇಕು ಅಂತೇಳಿ ನಮ್ಮ ಮಡಿಕೇರಿ ಗೋಪಾಲ್ ಅಭಿನಂದನಾ ಸಮಿತಿ, ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ಟಿ ತಿಮ್ಮಯ್ಯನವರ ಗೌರವ ಅಧ್ಯಕ್ಷತೆಯಲ್ಲಿ ನಾವು ಸಮಿತಿಯನ್ನು ರಚನೆ ಮಾಡಿಕೊಂಡು ಮಾನ್ಯ ರಾಜಶೇಖರ ಕದಂ ಅವರ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರಾಗಿ, ನಾನು ಡಾಕ್ಟರ್ ವೈದ್ಯರಾಜಣ್ಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ನಮ್ಮ ಲೇಖಕಿ ಮನಾ ಲತಾಮೋಹನ್ ಖಜಾಂಚಿಯಾಗಿ ಪೂಜ್ಯ ಶ್ರೀಗಳನ್ನ ಕೇಳ್ಕೊಂಡಾಗ ನಮ್ಮ ಮೈಸೂರಿನ ಎಲ್ಲ ಸ್ತರದ ಜನರು, ಎಲ್ಲ ವರ್ಗದ ಜನರು ಅತ್ಯಂತ ಪ್ರೀತಿಯಿಂದ ಭಕ್ತಿಪೂರ್ವಕ ನೆಲೆಯಲ್ಲಿ ಸದಾ ಅವರನ್ನ ಸ್ಮರಿಸುವಂತ ಪೂಜ್ಯ ಗುರುಗಳಾದಂತ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತಾರೆ.
ಹಾಗೆ ನಮ್ಮ ಮೈಸೂರಿನ ಸಾರಸ್ವತ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತ ಆಧ್ಯಾತ್ಮಿಕ